ನೀ ಮೆಟ್ಟುವ ನೆಲಾದೆ ಕರ್ನಾಟಕ ನೀನಿರುವ ಮಲೆ ಸಹ್ಯಾದ್ರಿ. Hey guys, welcome back to my YouTube channel. ಮತ್ತೊಂದು ವಿಡಿಯೋಗೆ ಸ್ವಾಗತ. ಸೊ ಆಫ್ಟರ್ ಎ ಲಾಂಗ್ ಟೈಮ್ ಮತ್ತೊಂದು ಶಾರ್ಟ್ ರೈಡ್ ಹೋಗ್ತಾ ಇದೀವಿ. ಸೊ ಹೋಗ್ತಿರುವಂತ ಜಾಗ ಯೂಶುವಲ್ ಆಗಿ ನಿಮಗೆ ಗೊತ್ತಿರುತ್ತೆ. ಇತ್ತೀಚೆಗೆ ಇನ್ಸ್ಟಾಗ್ರಾಮ್ ಅಲ್ಲಿ ತುಂಬಾ ಟ್ರೆಂಡಿಂಗ್ ಅಲ್ಲಿದೆ, ತುಂಬಾ ಪಾಪ್ಯುಲರ್ ಕೂಡ ಆಗಿದೆ. ಬೆಟ್ಟದ ಸಿದ್ದೇಶ್ವರ ಸಿದ್ದಪ್ಪಾಜಿ ಟೆಂಪಲ್ ಅಂತ. ಸೊ ನಿಮ್ಗೆ ಕನಕಪುರ ತಾಲೂಕಲ್ಲಿ ಬರುತ್ತೆ. ಊರ್ ನೇಮ್ ಬಂದ್ಬಿಟ್ಟು ಉದಾರಹಳ್ಳಿ ಅಂತ. ಬ್ಯಾಂಗ್ಳೂರಿಂದ ಆಲ್ಮೋಸ್ಟ್ ನಿಮಗೆ 60-70 ಕಿಲೋಮೀಟರ್ ಆಗುತ್ತೆ. ಸೊ ನಮ್ಮ ಹುಡುಗರೆಲ್ಲ ನೈಸ್ ಟೋಲ್ ಎಕ್ಸಿಟ್ ಹತ್ರ ಇರ್ತಾರೆ ಅಂತ ಅಂದ್ರು. ಸೊ ಇನ್ನೇನು ಆಲ್ಮೋಸ್ಟ್ ಒಂದ್ 2 ನಿಮಿಷ ರೀಚ್ ಆಗ್ತೀನಿ. ಯುವರ್ ನೇಮ್? ಹಾಯ್ ಆದರ್ಶ್. ಸೊ 3 ಮೆಂಬರ್ಸ್ ಹೊರಟಿದ್ದೀವಿ. ಇಲ್ಲಿಂದ ಹಾರ್ಡ್ಲಿ 40-45 ಕಿಲೋಮೀಟರ್ಸ್ ಇರ್ಬೋದು. ಸೊ ಇನ್ನು ಟೆಂಪಲ್ ಬಗ್ಗೆ ಹೇಳಬೇಕು ಅಂದರೆ, ಟೆಂಪಲ್ಲು ಲೈಕ್ ಯೂಟ್ಯೂಬಲ್ಲಿ ನೋಡಿದ ಪ್ರಕಾರ ಆಲ್ಮೋಸ್ಟ್ 800 ಇಯರ್ಸ್ ಓಲ್ಡ್ ಟೆಂಪಲ್ ಅಂತೆ, ಆ್ಯಂಡ್ ತುಂಬ ಪವರ್ಫುಲ್ ಟೆಂಪಲ್ ಅಂತೆ. ಲೆಟ್ಸ್ ಗೋ. ಹಿಲ್ ಟಾಪಲ್ಲಿ ಇರೋದಲ್ವಾ, ಸೊ ಹಾಗಾಗಿ ಪ್ರಾಬಬ್ಲಿ ಚೆನ್ನಾಗಿರುತ್ತೆ. ಆ್ಯಂಡ್ ಟಿಲ್ ಟಾಪ್ವರೆಗೂ ರೋಡ್ ಇದೆ. ಸೊ ಆರಾಮಾಗಿ 2 ವೀಲರ್ ಅಥವಾ 4 ವೀಲರಲ್ಲಿ ಆರಾಮಾಗಿ ಹೋಗ್ಬೋದು ನೀವು. ಸೊ ಇವರಿಬ್ಬರು ಆ್ಯಕ್ಚುಲಿ ರೈಡಿಂಗ್ ಜಾಕೆಟ್ ಹಾಕೊಂಡು ಬಂದಿದ್ದಾರೆ, ಬಟ್ ನಾನು ಜರ್ಸಿ ಹಾಕೊಂಡು ಬಂದಿದ್ದೀನಿ. ಅರ್ಲಿ ಮಾರ್ನಿಂಗ್ ಹೆವಿ ಚಳಿ ಹೊಡಿತಾ ಇದೆ, ಫುಲ್ ಮಿಸ್ಟು. ಸನ್ರೈಸ್ ಕೂಡ ಆಗ್ತಿದೆ. ಇದು ನೋಡಿ ಸೀನ್ ಚೆನ್ನಾಗಿದೆ, ಬಟ್ ಫುಲ್ ಗಲೀಜ್ ವಾಟ್ರು. ಮೊಬೈಲ್ ಹೋಲ್ಡರ್ ಮೇಲೆಲ್ಲ ಮಿಸ್ಟ್ ಕೂತಿದೆ ನೋಡಿ. ಸೊ ಇಷ್ಟು ದಿನ ವಿಡಿಯೋ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ ಯೂಟ್ಯೂಬಲ್ಲಿ, ಬಿಕಾಸ್ ಸ್ವಲ್ಪ ಫೀವರ್ ಇತ್ತು. ಹಾಗಾಗಿ ಹೆಲ್ತ್ ಸರಿ ಇಲ್ಲದೆ ಇರೋದ್ರಿಂದ ಎಲ್ಲೂ ಹೋಗಲಿಲ್ಲ, ನಾನು ವಿಡಿಯೋನೂ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ತುಂಬ ಗ್ಯಾಪ್ ಆಯಿತು. ನೋಡೋಣ ಇನ್ನು ಮುಂದೆ ಕರೆಕ್ಟಾಗಿ ರೆಗ್ಯುಲರ್ ಆಗಿ ವಿಡಿಯೋ ಅಪ್ಲೋಡ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಇದೇನೇ ಎಂಟ್ರಿ, ಉದಾರಹಳ್ಳಿ. ಬರೋರಿಗೆ ತೊಂದರೆ ಆಗಬಾರ್ದು ಅಂತ ಊರವರೇ ಬೋರ್ಡ್ ಮಾಡಿ ಹಾಕಿಬಿಟ್ಟಿದ್ದಾರೆ ಈ ಕಡೆ ಹೋಗಬೇಕು ಅಂತ. ಸೇಮ್ ಟು ಸೇಮ್ ಬೋಳುಮಲೆ ರೂಟೆ. ಇದೇನಾಗಿದೆ ಗೊತ್ತಿಲ್ವಲ್ಲ, ಫುಲ್ಲು ಇದಾಗ್ಬಿಟ್ಟಿದೆ. ಫಸ್ಟ್ ಟೈಮ್ ನೋಡಿದ್ರೆ ಚೆನ್ನಾಗೇ ಇರ್ತಲ್ಲ, ಏನಾಗಿದೆ?
ರಿಟರ್ನ್ ಹೋಗ್ತಾ ಇದೀವಿ ಈಗ. ಪೂಜೆ ಆಗೋವರೆಗೂ ಇರಲಿಲ್ಲ, ಯಾಕಂದ್ರೆ ಅಲ್ಲಿ ಬಾಗಿಲು ತೆಗೆದಿದ್ದೇನೆ 8 ಗಂಟೆಗೆ ಅನ್ಕೊಂತೀನಿ, ಆಲ್ಮೋಸ್ಟ್ 8 ಗಂಟೆ ಆಗಿತ್ತು. ಹಾಗಾಗಿ ಮತ್ತೆ ಇನ್ನೂ ಸ್ವಲ್ಪ ಲೇಟ್ ಆಗ್ಬೋದೇನೋ ಅಂತ ಅನ್ಕೊಂಡು ಪೂಜೆ ಮಾಡೋವರೆಗೂ ವೆಯ್ಟ್ ಮಾಡಿಲ್ಲ, ಹಾಗೆ ಕೈ ಮುಕ್ಕೊಂಡು ವಾಪಸ್ ಹೋಗ್ತಾ ಇದೀವಿ. ಸೊ ಪ್ಲೇಸ್ ಆ್ಯಕ್ಚುಲಿ ನೈಸ್ ಇದೆ, ಮಸ್ತ್ ಇದೆ ಪ್ಲೇಸ್ ಬಗ್ಗೆ ಮಾತಾಡೋ ಹಾಗಿಲ್ಲ. ಸೊ ತುಂಬ ಜನ ಬರ್ತಾರೆ, ಎಸ್ಪೆಷಲಿ ಬೈಕರ್ಸ್ಗಳು ಬರ್ತಾರೆ, ಲೊಕೇಶನ್ ಚೆನ್ನಾಗಿದೆ ಅಲ್ವಾ, ಹಾಗಾಗಿ ಸೊ ಬನ್ನಿ ಎಂಜಾಯ್ ಮಾಡಿ. ಬಟ್ ಪ್ಲೇಸ್ನ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಇದುವರೆಗೂ, ಸೊ ಅದನ್ನೇ ಮೇಂಟೈನ್ ಮಾಡಿ ನೀವು. ಸೊ ಫುಡ್ ಐಟಮ್ಸ್ ಏನಾದರೂ ತಂದಿದ್ರೆ ದೇವಸ್ಥಾನದಿಂದ ಸ್ವಲ್ಪ ದೂರನೇ ತಿನ್ನಿ, ಬೇಕಾದಷ್ಟು ಜಾಗ ಇದೆ, ಪಾರ್ಕಿಂಗಿಗೆ ಆಗಿರ್ಬೋದು ಅಥವಾ ರೆಸ್ಟ್ ಮಾಡೋದಕ್ಕಾಗಿರ್ಬೋದು. ಆ್ಯಂಡ್ ಇನ್ನೊಂದು, ಆ್ಯಕ್ಚುಲಿ ನಾವೇನು ದೊಡ್ಡದಾಗಿ ದೇವಸ್ಥಾನ ನೋಡ್ತೀವಿ, ಅದು ಆ್ಯಕ್ಚುಲಿ ಮೇನ್ ಟೆಂಪಲ್ ಅಲ್ಲ, ಅಂದರೆ ಮೂಲ ದೇವಸ್ಥಾನ ಅದಲ್ಲ. ಮೂಲ ದೇವಸ್ಥಾನ ಹಿಂದ್ಗಡೆ ಇದೆ, ಮುಂದ್ಗಡೆ ಇರೋದು ಅವರು ಮಾಡಿರೋದು, ಅಂದರೆ ಲೈಕ್ ಸೊ ಹೊಸದಾಗಿ ಕಟ್ಟಿದ್ದಾರೆ ಅನ್ಸುತ್ತೆ. ಬಟ್ ಮೂಲ ದೇವಸ್ಥಾನ ಹಿಂದ್ಗಡೆನೆ ಇದೆ. ಸೊ ಅದು ಆ್ಯಕ್ಚುಲಿ ಬಂದ್ಬಿಟ್ಟು ಲೈಕ್ ಮುಂಚೆ ಹಳೆಯ ಕಾಲದಲ್ಲಿ ಅದೇನ್ ಶಿವಲಿಂಗ ಇದೆಯಲ್ವಾ ಹಿಂದ್ಗಡೆ ಮೂಲ ದೇವಸ್ಥಾನ, ಸೊ ಅದು ಮುಂಚೆ ಹಾಗಿರ್ಲಿಲ್ಲ. ಹಳೆ ಕಾಲದಲ್ಲಿ ಶಿವಲಿಂಗ ಮತ್ತೆ ಅದ್ರ ಸುತ್ತ ಬೆಳ್ಕೊಂಡಿತ್ತಂತೆ. ಆ್ಯಂಡ್ ಸೊ ಈಗಲೂ ಕೂಡ ಅಲ್ಲಿ ಹಾವುಗಳನ್ನ ನೋಡ್ಬೋದು ಅಂತಾರೆ. ಆ್ಯಂಡ್ ನಾಗರ ಪಂಚಮಿ ದಿನ ಲಿಂಗದ ಮೇಲೆಲ್ಲ ಹಾವು ಕೂತ್ಕೊಳ್ಳುತ್ತೆ ಬಂದು, ಅಂದರೆ ಪ್ರೆಸೆಂಟ್ ಇರುತ್ತೆ ಅಂತ ಅಂತಾರೆ. ಬಟ್ ಗೊತ್ತಿಲ್ಲ, TV9 ಅಲ್ಲೆಲ್ಲ ಬಂದಿತ್ತು ಅಂತಾನು ಹೇಳ್ತಾರೆ. ಅಂಡ್ ಅದರಲ್ಲಿ ಇನ್ನೊಂದು ಮುಂದೆ ಒಂದು ಲೈಕ್ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಸೊನ್ನೆ ಅಂತಾರೆ, ಅಂದ್ರೆ ಸಣ್ಣ ಬಾವಿ ಟೈಪ್ ಇದೆ. ಬಾವಿ ಸಣ್ಣಲ್ಲ, ದೊಡ್ಡದೇನೆ ಇದೆ. ಅದ್ಯಾವ್ದೋ ಟೈಮ್ ಹೇಳಿದ್ರು, ಮರ್ತ್ಬಿಟ್ಟೆ ನಾನು. ಆ ಟೈಮಲ್ಲಿ ಬಂದ್ಬಿಟ್ಟು 3 ಬಿನ್ಗೆ ನೀರ್ ಹಾಕಿಸ್ಕೊಂಡ್ರೆ ಒಳ್ಳೇದಾಗುತ್ತೆ, ನಿಮ್ದು ಆಸೆ ಏನಾದ್ರು ಇದ್ರೆ ಕೈಗೂಡುತ್ತೆ ಅಂತ ಹೇಳಿದ್ರು. ಇಷ್ಟು ದೇವಸ್ಥಾನದ ಬಗ್ಗೆ ಗೊತ್ತಾಗಿದ್ ಮಾಹಿತಿ. ನಿಮಗೆ ಯಾರಿಗಾದ್ರೂ ಇನ್ನೂ ಹೆಚ್ಚಿನ ಇನ್ಫಾರ್ಮೇಶನ್ ಗೊತ್ತಿದ್ರೆ ಕಮೆಂಟ್ ಮಾಡಿ. ಸೊ ಹೊಟ್ಟೆ ಬೇರೆ ಹಸಿತಾ ಇದೆ, ಆನ್ ದ ವೇ ಎಲ್ಲಾದ್ರೂ ತಿನ್ಕೊಂಡು ಆಮೇಲೆ ಹೊರಡ್ಬೇಕು. ಸೊ ಶಾರ್ಟ್ ಬ್ರೇಕ್, ರೈಡ್ ಮುಗಿಸ್ಕೊಂಡು ಹೋಗ್ಬೇಕಾರೆ. ಸೊ ಇಲ್ಲಿ ಎಲ್ಲ ಎಳ್ನೀರು ಕುಡಿದ್ವಿ, ಚೆನ್ನಾಗಿತ್ತು, ನೈಸ್ ಆ್ಯಕ್ಚುಲಿ. ಹೋಪ್ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.